ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಅಲ್ಲ ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯಕ್ಕೆ ಬೆಲೆನೇ ಇಲ್ವಾ? ಅವರ ನೋವಿಗೆ ಸ್ಪಂದನೆನೇ ಸಿಗಲ್ವಾ? ನಮ್ಮ ರಾಜ್ಯಕ್ಕೆ ಯಾವುದೇ ಸರ್ಕಾರ ಬರಲಿ, ಯಾರೇ ಮುಖ್ಯಮಂತ್ರಿಯಾಗಿ ಬರಲಿ, ಆದರೆ ಸಮಾಜ ಕಲ್ಯಾಣ ಇಲಾಖೆ ನಡೆಸ್ತಿರುವಂಥ SC ST OBC ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮತ್ತು ವಸತಿ ನಿಲಯಗಳಿರುವಂಥ ಗೊಂದಲನ ಸುಧಾರಣೆ ಮಾಡಲು ಸಾಧ್ಯನೇ ಇಲ್ಲ ಬಿಡಿ. ಆ ಇಲಾಖೆಯಲ್ಲಿರುವಂಥ ನುಂಗುಬಾಕ ಅಧಿಕಾರಿಗಳಿಗೆ ಶಿಕ್ಷೆ ಕೊಡಲು ಯಾವೊಬ್ಬ ಸಚಿವನಿಗೂ ತಾಕತ್ತಿಲ್ಲ. ಇಷ್ಟೊಂದು ಕಠೋರವಾಗಿ ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅನ್ನೋದಕ್ಕೆ ಸಾಕ್ಷಿ ಸಮೇತ ವಿವರ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಎಸ್, ಈ ಬಾರಿ ಕವರ್ ಸ್ಟೋರಿ ತಂಡ ಹೊರಟಿದ್ದು ಬಡ ಮಕ್ಕಳ ನೋವು ಆಲಿಸಲು, ಅವರಿಗಾಗ್ತಿರುವ ಅನ್ಯಾಯಕ್ಕೆ ದನಿಯಾಗಲು. ರಾಜಕಾರಣಿಗಳ ಕೀಳು ರಾಜಕೀಯ, ಭ್ರಷ್ಟ ಅಧಿಕಾರಿಗಳ ಅಟ್ಟಹಾಸದಿಂದ ನರಕ ಯಾತನೆ ಅನುಭವಿಸುತ್ತಿರೋ ಬಡ, ದಲಿತ, ಅಲ್ಪಸಂಖ್ಯಾತ ಮಕ್ಕಳ ಸಂಕಷ್ಟನ ಇಡೀ ರಾಜ್ಯದ ಜನತೆಗೆ ತಿಳಿಸಲು ವಸತಿ ಶಾಲೆ, ವಸತಿ ನಿಲಯಗಳ ಹೆಸರಲ್ಲಿ ರಾಜ್ಯದ ಭವಿಷ್ಯದ ಪ್ರಜೆಗಳನ್ನು ದನಗಳಿಗಿಂತಲೂ ಕಡೆಯಾಗಿ ನೋಡುತ್ತಿರೋ ನಮ್ಮ ವ್ಯವಸ್ಥೆಯತ್ತ ಬೆಳಕು ಚೆಲ್ಲಲು ನಮ್ಮ ತಂಡ ಮೊದಲು ಹೊರಟಿದ್ದು ನಮ್ಮ ರಾಜ್ಯದ ಸಮಾಜ ಕಲ್ಯಾಣ ಸಚಿವ H ಆಂಜನೇಯ ಅವರ ಜಿಲ್ಲೆ ಚಿತ್ರದುರ್ಗ ಕಡೆ. ಅಲ್ಲಿ ನಾವು ಮೊದಲಿಗೆ ಎಂಟ್ರಿ ಕೊಟ್ಟಿದ್ದು ಮಾರಘಟ್ಟದಲ್ಲಿರೋ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ. ನಾವು ಎಂಟ್ರಿ ಆಗುತ್ತಿದ್ದಂತೆ ಅಲ್ಲಿನ ವಿದ್ಯಾರ್ಥಿಗಳು ನಮ್ಮನ್ನ ಮುತ್ತಿಕೊಂಡು ಕೊಟ್ಟ ದೂರುಗಳ ಪಟ್ಟಿ ಕೇಳಿ, ಒಂದೊಂದು ಮಂಚದಲ್ಲಿ ಎಷ್ಟೇ ಜನ ಮಲಗ್ತಾರೆ? ಅರ್ಧೋಗಿದಾವೆ ಮಿಸ್ ಎಲ್ಲ. ನಾವೆಲ್ಲ ಕೆಳಗ್ ಮಕ್ಕಂತೀವಿ ಮಿಸ್, ಬೆಡ್ ಇಲ್ಲ. ಇವಾಗ ಬಂದಿರೋರು ಎಲ್ಲರೂ ಕೆಳಗ್ ಮಕ್ಕಂತಾರೆ ಮಿಸ್. ಹೌದಾ? ಯಾಕೆ ಬೆಡ್ ಇಲ್ಲ ಅಂತನಾ? ಕ್ಲಾಸ್ ಏನ್ ಮಾಡ್ತೀರಾ? ಬಟ್ಟೆ ಎಲ್ಲ ಡ್ರೆಸ್ ಚೇಂಜ್ ಮಾಡಕ್ಕೆಲ್ಲ ನಿಮ್ಗೆ ಇದಾಗಲ್ಲ? ನಾವು ಚಾಪೆ ಅವು ಏನನ್ನಿರ್ತಾವಲ್ಲ ಮಿಸ್, ಅವು ಹಾಸ್ಕೊಂಡು ಮಿಸ್ ಕಿಟಕಿಗೆಲ್ಲ ಚಾಪೆಗಳೆಲ್ಲ ಹಾಕಿ ಗೋಣಿ ಚೀಲ ಎಲ್ಲ ಹಾಕ್ತೀವಿ ಮಿಸ್. ಮೊರಾರ್ಜಿ ದೇಸಾಯಿ ಶಾಲೆಯ ದುಸ್ಥಿತಿಯನ್ನೊಮ್ಮೆ ನೋಡೋಣ ಬನ್ನಿ. ಬನ್ನಿ ಮಕ್ಕಳ, ಹೋಗಿ ನೋಡೋಣ ಬನ್ನಿ. ಹೆಣ್ಮಕ್ಳಿರುವಂಥ ಕೋಣೆ ಮೇಲ್ನೋಟಕ್ಕೆ ನೋಡೋಕೆ ಚೆನ್ನಾಗಿದೆ, ಆದರೆ ಸ್ವಲ್ಪ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಹೋದರೆ ಇಲ್ಲಿನ ದುಸ್ಥಿತಿ ಗೊತ್ತಾಗ್ಬಿಡುತ್ತೆ. ಈ ಬೆಡ್ ಮೇಲೆ ಮಲಗಬೇಕಂತೆ, ನಿದ್ದೆ ಮಾಡಬೇಕಂತೆ, ಆಮೇಲೆ ಒಳ್ಳೆ ಶಿಕ್ಷಣ ತಗೊಳ್ಬೇಕಂತೆ. ಆಮೇಲೆ ಇನ್ನೊಂದು ದುರಂತ ಏನು ಗೊತ್ತಾ, ಒಂದು ಬೆಡ್ ಮೇಲೆ 2 3 ಮಕ್ಕಳು ಮಲಗಬೇಕಾಗಿದೆ. ಆಮೇಲೆ ಇದು ಹೆಣ್ಮಕ್ಳಿರುವಂಥ ಕೋಣೆ. ಈ ಕೋಣೆಯ ಕಿಟಕಿ ಬಾಗಿಲು ಎಲ್ಲ ಒಡೆದೋಗ್ಬಿಟ್ಟಿದೆ. ಈ ಮಾನ ಮುಚ್ಕೊಳ್ಳೋಕ್ಕೋಸ್ಕರ ಈ ಹೆಣ್ಮಕ್ಳು ತಮ್ಮ ಚಾಪೆನೇ ಇಲ್ಲ ಹಿಂಗೆ ಹಾಕ್ಕೊಂಡ್ಬಿಟ್ಟಿದ್ದಾವೆ. ನೋಡಿ, ಸೊಳ್ಳೆನೂ ಒಳಗಿಂದ ಬಂದ್ಬಿಡುತ್ತೆ. ಅಷ್ಟು ಮಾತ್ರ ಅಲ್ಲ, ಇನ್ನೂ ನೋವಿನ ಸಂಗತಿ ಏನಂದರೆ ಇವರ ಬಾತ್ರೂಮ್ ಕಿಟಕಿ ಕೂಡ ಎಲ್ಲ ಒಡೆದೋಗುತ್ತೆ. ಮೇಲ್ಗಡೆ ನಾವು ಬಾತ್ರೂಮ್ ಅಲ್ಲಿ ಸ್ನಾನ ಮಾಡಿದ್ರೆ ಕೆಳಗಡೆ ಎಲ್ಲ ಲೀಕ್ ಕೆಳಗಿರೋ ಫುಲ್ ಗಲೀಜ್ ಮಿಸ್. ಅದಕ್ಕೆ ಎಲ್ಲ ಬಾತ್ರೂಮ್ ನೀರೆಲ್ಲ ಸೋಲ್ತಾವೆ ಮಿಸ್. 2 ತೊಡಿಯಲ್ಲಿ 5-5 ಜನ ಮಾಡ್ತಾರೆ ಮಿಸ್. ಒಬ್ಬೊಬ್ರಿಗೆ ತಡಿನೇ ಕೊಟ್ಟಿಲ್ಲ ಮಿಸ್. ಅಕ್ಕಿಯಲ್ಲೆಲ್ಲ ಹುಳ ಇದ್ವು ಮಿಸ್. ಅಕ್ಕಿ ಒಳಗೆ ಹುಳ ಇದ್ದವು, ಅನ್ನ ಬೇಯಿಸ್ಬೇಕಾದ್ರೆ ಹೊರ ಬರೋವು ಮಿಸ್. ಎಸ್ ಮಿಸ್. ಇದು ಸಚಿವರ ಸ್ವತಃ ಕ್ಷೇತ್ರದಲ್ಲಿ ನಡೀತಿರುವಂತ ದುರ್ಘಟನೆ. ನೀವು ಶಿಕ್ಷಣದ ಹೆಸರಲ್ಲಿ ಇವರಿಗೆ ಶಿಕ್ಷೆ ಕೊಡ್ತಿದ್ದೀರಾ. ಇವರು ಬಡವರ ಮಕ್ಕಳು ಅಂತನಾ? ಈ ಶಾಲೆಯ ಬಾಗಿಲು ನೋಡಿದ್ರೇ ಗೊತ್ತಾಗುತ್ತೆ ಶಿಕ್ಷಣದ ಗುಣಮಟ್ಟ ಹೇಗಿದೆ ಅಂತ. ಬಾಗಿಲಿಗೆ ಯಾವುದೇ ರೀತಿಯ ಗ್ಲಾಸ್ ಇಲ್ಲ, ಏನಿಲ್ಲ. ಒಮ್ಮೆ ಕ್ಲಾಸ್ ರೂಮನ್ನು ನೋಡಿಬಿಡಿ ಒಮ್ಮೆ. ನಮಸ್ತೆ ಮಕ್ಕಳ, ಏನು ಸಮಸ್ಯೆ ಏನಿದೆ ನಿಮಗೆ? ನೋಡಿದು ಶಿಕ್ಷಣ ಕಲಿಸುವಂಥ ಬೋರ್ಡ್ ಹೇಗಿದೆ ಅಂತ. ಪಾಪ ಮೇಷ್ಟು ಕಷ್ಟಪಡಬೇಕಾಗುತ್ತೆ. ಈ ಬೋರ್ಡನ್ನು ಅಲ್ಗಾಡೋದನ್ನು ನಿಲ್ಲಿಸೋಕ್ಕೇ ಕಷ್ಟಪಡಬೇಕು. ಇನ್ನು ಅಕ್ಷರ ಹೇಗೆ ಬರೀತಾರೋ, ಅನಾನುಕೂಲದ ಮುಂದೆ ಇವರು ಶಿಕ್ಷಣ ಅದು ಹೆಂಗೆ ತಲೆಗೆ ಹತ್ತುತ್ತೋ
ಸಚಿವರಿಗೆ ಗೊತ್ತಾಗಬೇಕು. ಇಲ್ಲಿ ನೋಡಿ ಮಕ್ಕಳು ಕೂರೋಕ್ಕೂ ಜನ ಕಡಿಮೆ ಇದ್ದಾರೆ. ಹಿಂಗೆ 12 ಜನ ಊರಿಗೆ ಹೋಗಿದ್ದಾರೆ ಮಿಸ್. ಅವ್ರು ಬಂದ್ರೆ ಒಂದ್ ಡೆಸ್ಕಲ್ಲಿ 5 ಜನ 4 ಜನ ಕುತ್ಕೊಂತೀವಿ ಮಿಸ್. ಮಿಸ್ ಬರೆಯಕ್ಕೂ ಕಷ್ಟ ಆಗುತ್ತೆ ಮಿಸ್. ಸ್ವಲ್ಪ ಕಷ್ಟ ಆಗುತ್ತೆ ಬ್ಯಾಗು ಕೆಲವರು ಮಿಸ್ ಬರಿಬೇಕಾದ್ರೆ ಅಲ್ಗಾಡಿಸ್ತಾರೆ ಮಿಸ್, ಅದೆಲ್ಲ ಕೆಟ್ಟೋಗುತ್ತೆ. ಬಿಸಿಲುಗಾಲಕ್ಕೆ ಓಕೆ, ಆದರೆ ಮಳೆಗಾಲಕ್ಕೆ ಮಾತ್ರ ನೀರು ಹಾಗೆ ಒಳಗೆ ಬರುತ್ತೆ. ಇವುಗಳದ್ದು ಹೆಂಗೆ ನೀವು ಅದು ಹೇಗೆ ಅವುಗಳನ್ನು ವಸತಿ ಶಾಲೆ ಅಂತ ಕಲ್ಪನೆಯಲ್ಲಿ ಇಟ್ಕೊಂಡಿದ್ದೀರಿ? ನಾನೀಗ ಸಮಾಜ ಕಲ್ಯಾಣ ಸಚಿವರಾಗಿರುವಂಥ ಆಂಜನೇಯ ಅವರ ಉಸ್ತುವಾರಿಯಲ್ಲಿರುವಂತಹ ಜಿಲ್ಲೆಯಾಗಿರುವ ಚಿತ್ರದುರ್ಗದಲ್ಲಿ ಹಿರಿಯೂರು ಅನ್ನುವಂಥ ಜಾಗದಲ್ಲಿದ್ದೀನಿ. ಇಲ್ಲಿ ಮೆಟ್ರಿಕ್ ಪೂರ್ವ SC/ST ಬಾಲಕಿಯರ ಒಂದು ಹಾಸ್ಟೆಲ್ ಇದು. ಈ ಹಾಸ್ಟೆಲ್ ಸ್ಥಿತಿ ನೋಡಿದ್ರೇ ಗೊತ್ತಾಗುತ್ತೆ. ನೋಡಿ ಇಂಥ ಬೆಡ್ ಯಾವ ರೀತಿ ಇದೆ. ಯಾವತ್ತೂ ಕೂಡ ಸಚಿವರಲ್ಲಿ ಭೇಟಿ ಕೊಡಲಿಲ್ಲ ಅನಿಸುತ್ತೆ. ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ ಮರುದಿನವೇ ಹೇಳಿದ್ದೇನೆಂದರೆ ಅತ್ಯಂತ ದುಸ್ಥಿತಿಯಲ್ಲಿರುವಂಥ ಹಾಸ್ಟೆಲ್ಗಳ ಸ್ಥಿತಿಯನ್ನು ಸುಧಾರಿಸ್ತೀನಿ ಅಂತ. ಆದರೆ ನಾನು ಸಚಿವರ ಹತ್ರ ಕೇಳಕ್ಕೆ ಇಷ್ಟಪಡ್ತೀನಿ, ಇದುವೇನಾ ನೀವು ಸುಧಾರಿಸಿದ್ದು? ನಿಮ್ಮ ಜಿಲ್ಲೆಯ ಹಾಸ್ಟೆಲ್ಗಳ ಪರಿಸ್ಥಿತಿ ಹೀಗಿದ್ರೆ ಇನ್ನು ಬೇರೆ ಜಿಲ್ಲೆಗಳ ಹಾಸ್ಟೆಲ್ಗಳಲ್ಲಿ ಏನನ್ನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಇದೆ? ಈ ಲೇಡೀಸ್ ಹಾಸ್ಟೆಲ್ ಆದರೂ ಪರವಾಗಿಲ್ಲ, ಹೆಣ್ಮಕ್ಳಿಗೆ ಒಂದಿಷ್ಟು ಸುರಕ್ಷತೆ ಇದೆ. ಹಿರಿಯೂರಿನಲ್ಲಿರೋ ಈ ಹಾಸ್ಟೆಲ್ ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸುತ್ತೆ. ಕಳೆದ 25 ವರ್ಷಗಳಿಂದ ಬಡ ಹೆಣ್ಣು ಮಕ್ಕಳು ಇದೇ ಸೋರುತ್ತಿರೋ, ಶಿಥಿಲಾವಸ್ಥೆಯಲ್ಲಿರೋ, ಯಾವುದೇ ಸುರಕ್ಷತೆ ಇಲ್ಲದ ಹಾಸ್ಟೆಲಲ್ಲಿ ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಬೆಡ್ ಕಾಟ್ ಇಲ್ವೇ ಇಲ್ಲ, ಕಿಟಕಿ ಅಟ್ಲೀಸ್ಟ್ ಒಂದು ಗ್ಯಾಸ್ ಒಲೆ ಆದರೂ ಇರಬೇಕಲ್ವ ಇಲ್ಲಿ? ಅದೂ ಇಲ್ಲ. ಸಮಾಜ ಕಲ್ಯಾಣ ಸಚಿವರ ಜಿಲ್ಲೆಯ ಇನ್ನೊಂದು ಹಾಸ್ಟೆಲ್ ಇದು ಕಳೆದ 25 ವರ್ಷಗಳಿಂದ ಇಲ್ಲಿ ಹಾಸ್ಟೆಲ್ ನಡೀತಾ ಇದೆಯಂತೆ. ಆದರೆ ದುರಂತ ನೋಡಿ, ಇದು ಹಳೇ ಬಿಲ್ಡಿಂಗು, ಅಲ್ಲಿ ಒಂದೇ ಒಂದು ಬೆಡ್ ಆಗಲಿ ಕಾಟ್ ಆಗಲಿ ಇಲ್ಲ. ಒಂದು ವೇಳೆ ನಿಮಗೆ ಸೌಲಭ್ಯ ಕೊಡೋಕ್ಕಾಗಲ್ಲ ಅಂದರೆ ಯಾಕಿಂತ ಹಾಸ್ಟೆಲನ್ನು ನಡೆಸಬೇಕು? ಇದು ನಾನು ಕೇಳ್ತಿರುವಂಥ ಪ್ರಶ್ನೆ. ಇನ್ನು ಹಿರಿಯೂರಲ್ಲಿರೋ ಹುಡುಗರ ಈ ವಸತಿ ಶಾಲೆಯನ್ನ ಆ ದೇವರೇ ಕಾಪಾಡಬೇಕು. ಸ್ವಚ್ಛತೆ ಅನ್ನೋ ಪದಕ್ಕೆ ಇಲ್ಲಿ ಅರ್ಥವೇ ಇಲ್ಲ ಬಿಡಿ. ಇಲ್ಲೂ ಅಷ್ಟೇ, ಹೆಸರಿಗೆ ಮಾತ್ರ ಕಾಟಿದೆ, ಛಾವಣಿ ಸೋರ್ತಿದೆ, ಬಾವಿಯಲ್ಲಿ ಕಸ ತುಂಬಿದೆ, ಸೊಳ್ಳೆ ಕಾಟ ಎಡಬಿಡದೆ ಮಕ್ಕಳನ್ನ ಕಾಡ್ತಿದೆ. ಪಾಪ ಬಡ ಮಕ್ಕಳು ಶಿಕ್ಷಣಕ್ಕಾಗಿ ಏನೆಲ್ಲ ಯಾತನೆ ಅನುಭವಿಸಬೇಕು ದೇವ್ರೇ. ನಮ್ಮೆಲ್ಲ ಅಕ್ಕಿಗಳು ಜಾಸ್ತಿ ಕೊಡಲ್ಲ, ಅವರು ಲಿಮಿಟಾಗಿ ಕೊಡ್ತಾರೆ. ಹುಡುಗರು ಕ್ಲಾಸ್ನ ಮುಗಿಸ್ಕೊಂಡ್ಬಂದ್ರೆ ಅನ್ನ ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ.